ಸುಸೈಡ್ ಅಟೆಂಪ್ಟ್ ಮಾಡ್ಯಾನ ಸರ್ ಅವ ಆಫೀಸರ್. ಸುಸೈಡ್ ಅಟೆಂಪ್ಟ್ ಮಾಡ್ಯಾನ ಸರ್ ಒಮ್ಮೆ ಆಫೀಸರ್. ನಾವೆಲ್ಲ ಅಲ್ಲಿ ಆಫೀಸ್ಗೆ ಹೋದಾಗ ನಮ್ ಗುಡ್ ನೈಟ್ ಕುಡಿದು ಎಲ್ಲ ರೈತರನ್ನು ಮತ್ತು ಮಹಿಳೆಯರನ್ನ ಹೆದರಿಸಿ ಜಿಲ್ಲಾ ಆಸ್ಪತ್ರೆ ಒಳಗೆ ಅಡ್ಮಿಟ್ ಆಗಿ ಅದಕ್ಕೆಲ್ಲ ಇವರು ಎಲ್ಲ ಆಫೀಸರ್ಸು ಶಾಮೀಲಾಗಿ ಎಲ್ಲ ಆಫೀಸರ್ಸು ನಮ್ಗೆ ಹೇಳ್ಯಾರ ಹೆಂಗಂದ್ರೆ ನಿಮ್ ಮ್ಯಾಗ ನಾವು ಕೇಸ್ ಮಾಡ್ತಿದ್ವಿ, ಬೇಡ ರೈತರಂತ ಬಿಟ್ಟಿವಿ, ನೀವು ಹಂಗ ಹೋರಿ ಅಂತ ಹೇಳ್ಯಾರ. ಈಗ ಎದುರುಬೇಡ್ರಿ ನೀವೆಲ್ಲರೂ ಕೂಡ ಹೆಗಲ ಮೇಲೆ ಒಂದು ಶಾಲ್ ಹಾಕೊಳಕ್ರೆ ಎಷ್ಟು ಊರವ್ರದ್ರಿ 2,70,00,000 ಮತ್ತು ಕುರ್ತಕೋಟಿ ಒಳಗೆ 1,70,00,000 ಮತ್ತೆ ಯಾರು 7-8 ಊರೊಳಗವರು ಎಲ್ಲರದು ಒಂದ ಸಮಸ್ಯೆ. ಸರ್ ಈಗ ಅವ್ರು ಏನು ಉಳಿದ ಹಳ್ಳಿ ಅದಾರಲ್ರಿ ಅವ್ರು ಒಕ್ಕೂಟದಾಗ ದುಡ್ಡು ಇತ್ರಿ, ಆ ದುಡ್ಡನ್ನು ಏನ್ ಮಾಡ್ರ ಆಲ್ರೆಡಿ ಅವ್ರು ತಗೋತಾಗ ಹೆಣ್ಮಕ್ಳು ರೈತರಿಗೆ ಕೊಟ್ಬಿಟ್ರ ಸರ್. ಆಲ್ರೆಡಿ 75 to 80% ಪೇಮೆಂಟ್ ಕೊಟ್ಬಿಟ್ಟಿದೆ ಆಲ್ರೆಡಿ. ಅವ್ರು ಹೆಚ್ಚು ಆಸಕ್ತಿ ತೋರಿಸ್ತಾ ಇಲ್ಲ. ಈಗ ನಮ್ಮ 2 ಒಕ್ಕೂಟದಾಗ ಅಂತೂರು ಬಂತೂರು ಮತ್ತು ಕುರ್ತಕೋಟಿ ಒಕ್ಕೂಟದಾಗ ದುಡ್ಡಿಲ್ಲ ಏನ್ರಿ. ಇಲ್ಲಿ ಅವ್ರು ಯಾವ್ದೇ ರೀತಿ ಸ್ಪೆಷಲ್ ಪ್ಯಾಕೇಜ್ ಹಾಕ್ಸೋಲ್ರಿ ನಮ್ಗೆ. ನಾವ್ ಎಲ್ಲಿ ಮಟ್ಟ ಅವ್ರು ಕೇಳಿ ಹಣ ಹಾಕ್ಯಾರ್ರಿ ಅವ್ರು, ಇವು 2 ಊರಿಗೆ ಹಾಕೊಲ್ರಿ ಅಂದ್ರೆ ರೈತರಿಗೆ ಕೊಡ್ತಾರ ಅಂತೇಳಿ. ಈಗ ನಿಮ್ಮ ಊರದಲ್ಲಿ ಹೋರಾಟ ಮಾಡಬೇಕಲ್ಲ, ಅದು ಬರ್ಲಿ ಬಿಡ್ಲಿ. ನೀವು ಸುಮಾರು ಒಂದು 300-400 ಮಂದಿ ರೈತರು ಹಾಕಿರಿ, ನೀವು 200 ಕುರ್ತಕೋಟಿ ಅವ್ರ 100-400 ರೈತರು ಗಡ್ಡೆ ಹಾಕಿರಿಲ್ಲ. ಈಗ ಒಂದ್ ದಿವಸ ಜಿಲ್ಲಾ ಪಂಚಾಯತಿ ಸಿಒ ಆಫೀಸನ್ನ ಒಂದು ಡೇಟ್ ಫಿಕ್ಸ್ ಮಾಡೋಣ್ರಿ. ಎಲ್ಲರೂ ಕೂಡಿ ಒಂದು ಡೇಟ್ ಫಿಕ್ಸ್ ಕೊಡ್ತು. ಆ ಡೇಟ್ಗೆ ನಾವು ಕೂಡ ರಾಜ್ಯ ಮಟ್ಟದ ಇಲ್ಲಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡರು ಸೇರಿ ಬರೋಣ್ರಿ. ಯಾಕಂದ್ರೆ ಸಿಒ ಆಫೀಸ್ ಅಡ್ವಾನ್ಸ್ ಬರ್ದ ಕೊಡೋಣ್ರಿ ಅವ್ರಿಗೆ.